ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ತಕ್ಷಣಕ್ಕೆ ಮಾಡುವಂಥ ಈ 15 ಕೆಲಸಗಳಿಂದ ಮನೆನ ಯಾವ ಥರ ಸ್ವಚ್ಛವಾಗಿ ಇಟ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಕೆಲವೊಂದು ಕೆಲಸಗಳನ್ನ ನಾವು ಎಷ್ಟೇ ರೆಗ್ಯುಲರ್ ಬೇಸಿಸ್ ಮೇಲೆ ಮಾಡಿದ್ರೂ ಕೂಡ ತಕ್ಷಣಕ್ಕೆ ನಮಗೆ ಒಳೆಯೋದೇ ಇಲ್ಲ. ಸೊ ಆ ರೀತಿ ಒಳೆಯೋದೇ ಇರೋಂಥ ಈ ಕೆಲಸಗಳು ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಒನ್, ಯೂಶ್ವಲಿ ಹೊಸ ಮಾಫ್ನ ತೊಗೊಂಡು ಬಂದಾಗ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ತಿರ್ತೀವಿ. ಅದರಿಂದ ಫ್ಲೋರ್ ಮೇಲೆಲ್ಲ ಕೂಡ ವೈಟ್ ಕಲರ್ ಇರೋವಂಥ ಕೆಲವೊಂದು ಡಸ್ಟ್ ಪಾರ್ಟಿಕಲ್ಸ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಬಕೆಟಲ್ಲಿ ನೀರನ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಸೋಪಿನ ಪೌಡರ್ನ ಅಥವಾ ಡಿಟರ್ಜೆಂಟ್ ಪೌಡರ್ನ ಹಾಕಿಬಿಟ್ಟು ಇದರಲ್ಲಿ ಓವರ್ ನೈಟ್ ಮಾಫ್ನ ನೆನೆಸಿಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ವಾಶ್ ಮಾಡಿಬಿಟ್ಟು ನೆಲ ಒರೆಸೋದ್ರಿಂದ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಅನ್ನೋದು ಕಾಣಿಸ್ದಿರ ಇರುತ್ತೆ. ಐ ಮೀನ್ ಈ ಮಾಫ್ಗೆ ಸಂಬಂಧಪಟ್ಟಿರೋಂಥ ವೈಟ್ ಪಾರ್ಟಿಕಲ್ಸ್ ಅನ್ನೋದು ಕಾಣಿಸ್ದಿರ ಇರುತ್ತೆ. ಹೊಸ ಮಾಪ್ನ ಯೂಸ್ ಮಾಡಿದಾಗ ಫ್ಲೋರ್ ಮೇಲೆ ವೈಟ್ ಥ್ರೆಡ್ ಪಾರ್ಟಿಕಲ್ಸ್ ಎಲ್ಲ ಕಾಣಿಸ್ಬಾರ್ದು ಅನ್ನೋದಾದ್ರೆ ಈ ಒಂದು ಐಡಿಯಾನ ಫಾಲೋ ಮಾಡಿ. ಇಷ್ಟ ಆದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್, ಪೊರ್ಕೆಗೆ ಸಂಬಂಧಪಟ್ಟಿರೋವಂಥದ್ದು. ಯೂಶುವಲಿ ಪೊರ್ಕೆನ ತಂದಾಗ ಹೊಸದಾಗಿ ಎಷ್ಟೊಂದು ಡಸ್ಟ್ ಇರುತ್ತೆ ಅಂತ ನೀವು ಅಬ್ಸರ್ವ್ ಮಾಡೇ ಇರ್ತೀರಾ. ಕಸ ಗುಡಿಸಿದಾಗ ನೆಲದ ಮೇಲಿರುವಂಥ ಡಸ್ಟ್ಗಿಂತ ಪೊರ್ಕೆಯಿಂದ ಬರುವಂಥ ಡಸ್ಟೇ ಜಾಸ್ತಿ ಆಗಿರುತ್ತೆ. ಆಗ ಆಗಬಾರ್ದು ಅನ್ನೋದಾದ್ರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ಫಸ್ಟ್ಗೆ ಕವರ್ ಸಮೇತನೇ ಒಂದ್ಸತಿ ಹೊಡ್ಕೊಳ್ಬೇಕಾಗುತ್ತೆ. ಅದರಿಂದ ಸ್ವಲ್ಪ ಮೈನ್ಯೂಟ್ ಡಸ್ಟ್ ಅನ್ನೋದು ಈ ಪೊರ್ಕೆಯಿಂದ ಬಂದ್ಬಿಡುತ್ತೆ. ಆಮೇಲೆ ಕವರ್ನ ರಿಮೂವ್ ಮಾಡಿಬಿಟ್ಟು ಮತ್ತೆ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಒಂದು 2-3 ಸತಿ ಡ್ಯಾಬ್ ಮಾಡೋದಾದ್ರೆ ತುಂಬ ಡಸ್ಟ್ ಅನ್ನೋದು ಅಕ್ಯುಮುಲೇಟ್ ಆಗುತ್ತೆ. ಬಾರಿಸ್ತಾ ಇದ್ದಂಗೆ ಡಸ್ಟ್ ಜಾಸ್ತಿ ಬರ್ತಾ ಇದೆ ಅನ್ನೋದಾದ್ರೆ ಆ ಡಸ್ಟ್ ಫುಲ್ಲು ಸ್ಟಾಪ್ ಆಗೋವರೆಗೂ ಕೂಡ ಇದೇ ಥರ ಮಾಡ್ಕೊಳ್ಬೇಕಾಗುತ್ತೆ. ರಫ್ ಆಗಿರೋವಂಥ ಗೋಡೆ ಮೇಲೆ ಆದರೂ ಕೂಡ ಈ ಥರ ಮಾಡ್ಕೊಳ್ಬೋದು. ಡಸ್ಟ್ ಎಲ್ಲ ರಿಮೂವ್ ಆಗಿದೆ ಅಂದಮೇಲೆ ಒಂದು ಬಕೆಟ್ ತುಂಬ ನೀರನ್ನ ತೊಗೊಂಡು ಅದರಲ್ಲಿ ಒಂದು ಪೊರ್ಕೆನ ಮುಳುಗಿಸ್ಬಿಟ್ಟು ಚೆನ್ನಾಗಿ ಬಟ್ಟೆನ ಯಾವ ಥರ ಜಾಲಿಸ್ತೀವೋ ಅದೇ ಥರ ಜಾಲಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ. ನೀವು ಹೊಸ ಪೊರ್ಕೆನ ತಂದಾಗ ಈ ಮೆಥಡಲ್ಲಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒಣಗಿದ ಮೇಲೆ ಯೂಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಪೊರ್ಕೆಯ ಡಸ್ಟ್ ಅನ್ನೋದು ಕಾಣಿಸ್ದಿರ ಇರುತ್ತೆ. ನೆಕ್ಸ್ಟ್, ಲಾಂಡ್ರಿಗೆ ಸಂಬಂಧಪಟ್ಟಂಗೆ ತುಂಬಾ ಜನ ಇಗ್ನೋರ್ ಮಾಡುವಂತಹ ಒಂದು ಮಿಷಿನ್ ಟ್ರಿಕ್. ಅಫ್ಕೋರ್ಸ್ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಕೂಡ ಇಗ್ನೋರ್ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ನಾನು ಕೂಡ ಒಬ್ಳು. ಬಟ್ಟೆಗಳನ್ನ ಮಿಷಿನಿಂದ ತೆಗೆದ ಮೇಲೆ ಈ ಡೋರ್ನ ರಬ್ಬರ್ನ ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಬೇಕಾಗತ್ತೆ. ಡ್ರೈ ಆಗಿರೋ ತರ ನೋಡ್ಕೊಳ್ಬೇಕಾಗತ್ತೆ. ಇದರಿಂದ ರಬ್ಬರ್ ಅಥವಾ ಈ ವಾಷರ್ ಒಳಗಡೆ ಆಗುವಂತ ಡಾರ್ಕ್ ಕಲೆಗಳೆಲ್ಲ ಕೂಡ ಕಂಟ್ರೋಲ್ ಆಗುತ್ತೆ. ಇಷ್ಟೆಲ್ಲ ಕೆಲಸ ಮಾಡಿದಾಗ ಮೈಕೈ ನೋವು ಅನ್ನೋದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಟೈಮಲ್ಲಿ ಬರ್ತಾನೆ ಇರುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದು ಮಸಾಜರ್ ಇದ್ರೆ ಬೆಸ್ಟ್ ಅಲ್ವಾ. ಇಲ್ಲಿ ನಾನು ತೋರಿಸ್ತಾ ಇರುವಂತದ್ದು ಅಗ್ಯಾರೋ ಬಾಡಿ ಮಸಾಜರ್. ಇದರಲ್ಲಿ 4 ಡಿಟ್ಯಾಚಬಲ್ ಮಸಾಜ್ ಹೆಡ್ಸ್, 1 ಮೆಶ್ ಕವರ್ ಕೊಟ್ಟಿರ್ತಾರೆ. ಇದು ದೇಹದ ನೋವು, ದಣಿವು ಮತ್ತು ಗಟ್ಟಿಯಾದ ಮಾಂಸಪೇಶಿಗಳನ್ನು ಸಡಿಲಗೊಳಿಸಲು ಉಪಯೋಗವಾಗುವಂತಹ ಸಾಧನ. ಇದರಲ್ಲಿರುವಂತಹ ಬೆಸ್ಟ್ ಆಪ್ಷನ್ ಅಂದ್ರೆ ಮಸಾಜ್ ಸ್ಪೀಡ್ ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡ್ಕೊಳ್ಬಹುದು. ಇದರಲ್ಲಿ ವಿವಿಧ ಮಸಾಜ್ ಹೆಡ್ಗಳನ್ನು ಕೊಟ್ಟಿರ್ತಾರೆ. ಅವುಗಳನ್ನ ಉಪಯೋಗಿಸ್ಕೊಂಡು ಬೆನ್ನು, ಭುಜ, ಕೈ, ಕಾಲು ಮತ್ತು ಪಾದಗಳಿಗೆ ಬೇರೆ ಬೇರೆ ರೀತಿಯ ಮಸಾಜ್ ಅನ್ನು ಮಾಡ್ಕೊಳ್ಬಹುದು. ನಿಯಮಿತವಾಗಿ ಇದನ್ನ ಬಳಸೋದ್ರಿಂದ ರಕ್ತ ಸಂಚಾರ ಕೂಡ ಸುಧಾರಿಸುತ್ತೆ, ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ, ದೇಹಕ್ಕೆ ಉತ್ತಮ ಆರಾಮ ದೊರೆಯುತ್ತೆ. ಇಲ್ಲಿ ಏನ್ ತೋರಿಸ್ತಾ ಇದ್ದೀನಿ ಇದು ಫ್ಲಾಟ್ ಮಸಾಜ್ ಹೆಡ್. ಇದನ್ನ ಉಪಯೋಗಿಸ್ಕೊಂಡು ಬಾಡಿಯ ಎಲ್ಲಾ ಪಾರ್ಟ್ಸ್ಗೂ ಕೂಡ ಈವನ್ ಪ್ರೆಷರ್ ಅಲ್ಲಿ ಮಸಾಜ್ ಮಾಡೋ ತರ ಮಾಡ್ಕೊಳ್ಬಹುದು. ಸ್ಪೀಡ್ ನ ವೇರಿ ಮಾಡ್ಕೊಳ್ಬಹುದು. ಇದು ಬಂದು ವೇವಿ ಮಸಾಜ್ ಹೆಡ್. ಇದನ್ನ ಭುಜ, ಕೈಗಳು, ಬೆನ್ನು, ಕಾಲುಗಳಿಗೆ ಡೀಪ್ ಟಿಶ್ಯೂಸ್ನ ಮಸಾಜ್ ಮಾಡೋಕ್ಕೆ ಉಪಯೋಗಿಸ್ಕೊಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಭುಜಗಳಿರ್ಬೋದು, ಅಂದರೆ ಶೋಲ್ಡರು, ಕೈಗಳಿಗೆ ಡೀಪ್ ಆಗಿ ಅಂದರೆ ಮಾಂಸಖಂಡಗಳಿಗೆ, ಗಟ್ಟಿಯಾಗಿರುವಂಥ ಮಾಂಸಖಂಡಗಳಿಗೆ ಒಳಮಟ್ಟದ ಮಸಾಜ್ ನೀಡಲು ಇದು ಉಪಯೋಗಿಸ್ಕೊಳ್ಬೋದು. ಇದು ಬಾಲ್ ಮಸಾಜ್ ಹೆಡ್. ಆಯಿಲ್ ಎಲ್ಲ ಅಪ್ಲೈ ಮಾಡಿದಾಗ ಮಸಾಜ್ ಮಾಡ್ತೀವಲ್ವಾ, ಕಾಲುಗಳು, ಕಾಲಿನ ಮೂಳೆಗಳು, ಕೈಗಳಿಗೆಲ್ಲ ಮಸಾಜ್ ಮಾಡೋದಕ್ಕೋಸ್ಕರ ಇದನ್ನ ಉಪಯೋಗಿಸ್ಕೊಳ್ಬೋದು. ದಣಿವು, ಸ್ಟ್ರೆಸ್ ಕೂಡ ಇದರಿಂದ ಕಡಿಮೆ ಆಗುತ್ತೆ. ನೆನ್ಪಿರ್ಲಿ, ಇದನ್ನ ಆಲ್ರೆಡಿ ಡ್ಯಾಮೇಜ್ಡ್ ಆಗಿರುವಂಥ ಟಿಶ್ಯೂಸ್ ಮೇಲೆ ಯೂಸ್ ಮಾಡಬಾರ್ದು. ನೆಕ್ಸ್ಟ್, ತಾಯ್ ಚಿ ಮಸಾಜ್ ಹೆಡ್. ಇದನ್ನ ಮೇಲಿಂದ ಕೆಳಗಡೆ ಒತ್ತುವ ರೀತಿಯಲ್ಲಿ ಮಸಾಜ್ ಮಾಡೋಕ್ಕೆ ಉಪಯೋಗಿಸ್ಕೊಳ್ಬೇಕಾಗತ್ತೆ.
ಯೂಶುವಲಿ ತುಂಬಾ ಜಾಸ್ತಿ ಎಲ್ಲ ಓಡಾಡಿದಾಗ ಪಾದಗಳ ನೋವೆಲ್ಲನೂ ಬರ್ತಿರುತ್ತೆ. ಇಮ್ಮಿಡಿಯೇಟ್ ಆಗಿ ಇದರಿಂದ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತಕ್ಷಣಕ್ಕೆ ರಿಲೀಫ್ ಅನ್ನೋದು ಸಿಗುತ್ತೆ. ಇದರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು. ಸ್ಕಿನ್ ಮೇಲೆ ಕೂದಲೆಲ್ಲ ಜಾಸ್ತಿ ಇದ್ದಾಗ ಈ ಮೆಶ್ ಕವರ್ನ ಅಟ್ಯಾಚ್ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂದಲೆಲ್ಲಾನು ಸ್ಟಕ್ ಆಗ್ದಿರಾ, ಇರಿಟೇಟ್ ಆಗ್ದಿರಾ ಇರುತ್ತೆ. ನಿಮಗೆ ಯಾವ ಮಸಾಜ್ ಹೆಡ್ ಬೇಕೋ ಅದನ್ನು ಫಸ್ಟಿಗೆ ಈ ಥರ ಫಿಕ್ಸ್ ಮಾಡಿಕೊಂಡು ಅದರ ಮೇಲೆ ಈ ಒಂದು ಮೆಶ್ ಕವರ್ನ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಜಸ್ಟ್ ಟರ್ನ್ ಮಾಡಿದ್ರೆ ಫಿಕ್ಸ್ ಆಗಿಬಿಡುತ್ತೆ. ಸೊ ಸ್ಕಿನ್ ಮೇಲೆ ಏರ್ ಇದ್ರೂ ಕೂಡ ಇದರಿಂದ ಈಸಿಯಾಗಿ ಮಸಾಜ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ಸ್ಕೂಲ್ ಗೋಯಿಂಗ್ ಮಕ್ಕಳಿರೋ ಅಂಥವ್ರಿಗೆ ಅದ್ಭುತವಾಗಿ ಹೆಲ್ಪ್ ಆಗುವಂಥ ಒಂದು ಟ್ರಿಕ್. ಮಕ್ಕಳು ಮಣ್ಣಲ್ಲೆಲ್ಲ ಆಟ ಆಡಿದಾಗ ಶೂಸ್ ಎಲ್ಲ ಈ ಥರ ಗಲೀಜಾಗಿರುತ್ತೆ. ಇದನ್ನ ಕ್ವಿಕ್ಕಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು, ಪಾಲಿಶ್ ಯಾವ ಥರ ಮಾಡ್ಕೊಳ್ಬೋದು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ವೆಟ್ ವೈಪ್ಸ್ನ ತಗೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ವೆಟ್ ಆಗಿರುವಂಥ ಬಟ್ಟೆ ಆದ್ರೂ ತಗೊಳ್ಬೋದು. ಈ ವೈಪ್ಸಿಂದನೇ ಇದ್ರ ಮೇಲಿರುವಂಥ ಧೂಳೆಲ್ಲ ಕೂಡ ರಿಮೂವ್ ಮಾಡ್ಕೊಳ್ತೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿದೆ ಈ ವೈಪ್ಸ್ ಅಲ್ಲಿ ಅಂತ. ಸೊ 2 ಪೇರ್ ಆಫ್ ಶೂಸ್ನ ಕೂಡ ಇದೇ ಥರನೇ ನಾನು ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಒನ್ಸ್ ಡಸ್ಟಿಂಗ್ ಆದಮೇಲೆ ಪಾಲಿಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಲಿಕ್ವಿಡ್ ಪಾಲಿಶ್. ಇದ್ರ ಲಿಂಕ್ ಬೇಕಂದ್ರೂ ಟ್ಯಾಗ್ ಮಾಡಿರ್ತೀನಿ. ಇನ್ಸ್ಟೆಂಟ್ ಆಗಿ ಯೂಸ್ ಮಾಡೋಕ್ಕೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಶೂ ಪಾಲಿಶ್ ಮಾಡಿ ಗಂಟೆಗಳ ಗಟ್ಟಲೆ ಡ್ರೈ ಆಗಕ್ಕೆ ಬಿಡೋ ಅವಶ್ಯಕತೆನೇ ಇಲ್ದಿರ ಕ್ವಿಕ್ ಆಗಿ ವಿತಿನ್ 5 ಮಿನಿಟ್ಸ್ ಅಲ್ಲೇ ಡ್ರೈ ಆಗಬೇಕು ಅಂದ್ರೆ ಈ ತರ ಲಿಕ್ವಿಡ್ ಪಾಲಿಶ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಯೂಶುವಲಿ ಮಕ್ಕಳು ರೆಡಿ ಮಾಡಿಸ್ಬೇಕಾದ್ರೆ ಸಡನ್ ಆಗಿ ಅಬ್ಸರ್ವ್ ಮಾಡ್ತಿರ್ತೀವಲ್ವಾ, ಸೊ ಆ ಟೈಮಲ್ಲೂ ಕೂಡ ಈ ಒಂದು ಲಿಕ್ವಿಡ್ ಪಾಲಿಶ್ ತುಂಬಾನೇ ಯೂಸ್ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ, ಮೊದಲು ಎಷ್ಟೊಂದು ಡಸ್ಟಿ ಆಗಿತ್ತು, ಈಗ ಎಷ್ಟೊಂದು ನೀಟಾಗಿ ಪಾಲಿಶ್ ಆಗಿದೆ ಅಂತ. ಐ ಹೋಪ್ ಈ ಐಡಿಯಾ ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್, ಮಕ್ಕಳಿರ್ಬೋದು ಅಥವಾ ನಾವೇ ಹೊರಗಡೆಯಿಂದ ಬಂದ ಮೇಲೆ ಬ್ಯಾಗ್ಸ್ನ ಈ ಥರ ಇಡ್ತಾ ಇರ್ತೀವಲ್ವಾ, ಸೊ ಬ್ಯಾಗಲ್ಲಿರುವಂಥ ವಾಟರ್ ಬಾಟಲ್ಸ್ನ ತೆಗೆದುಬಿಟ್ಟು ಇಮ್ಮಿಡಿಯೇಟ್ ಆಗಿ ಡ್ರೈ ಮಾಡ್ಕೊಳ್ಬೇಕಾಗತ್ತೆ. ಯೂಶುವಲಿ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಇದನ್ನ ರೆಗ್ಯುಲರ್ ಆಗಿ ಮಾಡ್ತಿರ್ತಾರೆ. ಅವ್ರೇನಾದ್ರೂ ಮಿಸ್ ಮಾಡಿದಾಗ ನಾನೇ ಈ ತರ ನೀಟಾಗಿ ಒಂದ್ಸತಿ ವಾಶ್ ಮಾಡಿಬಿಟ್ಟು ಆಮೇಲೆ ಒಣಗಿಸ್ಕೊಳ್ತಾ ಇರ್ತೀನಿ. ತೀರಾ ಒಳಗಡೆ ಎಲ್ಲ ಜಾಸ್ತಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ದಿರೆ ಬಾಟಲ್ಸ್ನ ನೀಟಾಗಿ ಮೇಂಟೈನ್ ಮಾಡಬೇಕು ಅನ್ನೋದಾದ್ರೆ ಯೂಸ್ ಮಾಡಿದ್ಮೇಲೆ ಅಂದ್ರೆ ಸ್ಕೂಲಿಂದ ಬಂದ್ಮೇಲೆ ಇಮ್ಮಿಡಿಯೇಟ್ ಆಗಿ ಈ ತರ ನಾರ್ಮಲ್ ವಾಟರ್ ಇಂದಾನೆ ವಾಶ್ ಮಾಡಿಬಿಟ್ಟು ಬೋರ್ಲ್ ಹಾಕ್ಬಿಟ್ರೆ ನೀಟಾಗಿ ಡ್ರೈ ಆಗ್ಬಿಡುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಾಟಲ್ಸ್ ಎಲ್ಲ ಎಷ್ಟು ನೀಟಾಗಿ ಡ್ರೈ ಆಗಿದೆ ಅಂತ. ಡ್ರೈ ಆಗಿರೋ ಕಾರಣ ಫಂಗಸ್ ಎಲ್ಲ ಫಾರ್ಮ್ ಆಗೋ ಚಾನ್ಸೇ ಇಲ್ದಿರ ಬಾಟಲ್ಸ್ ಯಾವಾಗ್ಲೂ ಕೂಡ ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ. ನೆಕ್ಸ್ಟ್, ಇನ್ಸ್ಟೆಂಟ್ ಆಗಿ ಅಥವಾ ತಕ್ಷಣಕ್ಕೆ ಮಾಡ್ಕೊಳ್ಬೇಕಾಗಿರುವಂತ ಕೆಲವೊಂದು ಕಿಚನ್ ಟಿಪ್ಸ್ ನ ಕೂಡ ನೋಡೋಣವಾ. ಯೂಶುವಲಿ ಮನೆಯಲ್ಲಿ ಈ ತರ ಇಂಡೋರ್ ಪ್ಲಾಂಟ್ಸ್ ನ ಇಟ್ಕೊಂಡಿರ್ತೀವಿ, ಅದರಲ್ಲೂ ನೀರಲ್ಲಿ ಬೆಳೆಸುವಂತ ಗಿಡಗಳನ್ನ ಇಟ್ಕೊಂಡಿದ್ರೆ ಈ ಒಂದು ಐಡಿಯಾನ ಡೆಫಿನೆಟ್ಲಿ ಫಾಲೋ ಮಾಡ್ಬೇಕಾಗತ್ತೆ. ಇನ್ನ ನಿಮ್ಮಲ್ಲಿ ತುಂಬಾ ಜನ ಕೇಳ್ತಿರ್ತೀರಲ್ವಾ, ಮನೆ ಒಳಗಡೆ ಈಸಿಯಾಗಿ ಗ್ರೋ ಮಾಡ್ಕೊಳ್ಳುವಂತಹ ಇಂಡೋರ್ ಪ್ಲಾಂಟ್ಸ್ ನ ಸಜೆಸ್ಟ್ ಮಾಡಿ ಅಂತ. ಅದರಲ್ಲಿ ಸ್ನೇಕ್ ಪ್ಲಾಂಟ್, ಮನಿ ಪ್ಲಾಂಟ್, ಅದ್ರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರುವಂತಹ ಜೇಡ್ ಪ್ಲಾಂಟ್ ಕೂಡ ಒಂದು. ಈ ಜೇಡ್ ಪ್ಲಾಂಟ್ ಈಸಿಯಾಗಿ ನೀರಲ್ಲಿ ಕೂಡ ಗ್ರೋ ಆಗ್ಬಿಡುತ್ತೆ. ಇದನ್ನ ನಾನು ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಜಾಸ್ತಿ ಡರ್ಟ್ ಏನ್ ಕಾಣಿಸ್ತಾ ಇಲ್ಲ. ಒಂದನ್ನ ಮಾತ್ರ ನಾನು ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ದಿರಾ ಈ ವಿಡಿಯೋಗೋಸ್ಕರನೇ ಸಪರೇಟ್ ಆಗಿ ಇಟ್ಟಿದ್ದೀನಿ, ಅದನ್ನ ತೋರಿಸ್ತೀನಿ ನೋಡಿ. ಇದೆಲ್ಲ ಕೂಡ ಈಸಿಯಾಗಿ ಮೇಂಟೈನ್ಡ್ ಆಗಬೇಕು ಅಂದರೆ ಆಗಾಗ ಎಲೆಗಳ ಮೇಲಿರುವಂತಹ ಡಸ್ಟನ್ನೆಲ್ಲ ಕೂಡ ರಿಮೂವ್ ಮಾಡಬೇಕಾಗುತ್ತೆ ಅಥವಾ ವಾಶ್ ಮಾಡಬೇಕಾಗತ್ತೆ. ಇನ್ನು ನಾನು ಕ್ಲೀನ್ ಮಾಡದೇ ಇರುವಂಥ ಈ ಒಂದು ಪಾರ್ಟ್ನ ತೋರಿಸ್ತಾ ಇದ್ದೀನಿ. ಕೆಳಗಡೆ ಎಲ್ಲ ನೋಡ್ತಿದ್ದೀರಲ್ವಾ, ಪಾಚಿ ಎಲ್ಲಾನು ಕಟ್ಕೊಂಡಿದೆ, ಮತ್ತೆ ಕೆಲವೊಂದು ಸ್ಟೆಮ್ ಎಲ್ಲ ಮುರಿದೋಗಿ ಕೊಳ್ತೋಗ್ಬಿಟ್ಟಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಈ ಸ್ಟೆಮ್ ಎಲ್ಲಾನು ಕೊಳ್ತೋದಾಗ ಅದನ್ನ ಸ್ವಲ್ಪ ಮುರಿದ್ಬಿಟ್ಟು ಈ ಥರ ಕಟ್ ಮಾಡಿ ಬಿಸಾಕ್ಬಿಡಿ. ರೂಟ್ಸ್ ಏನಿರುತ್ತೆ ಅದು ಎಕ್ಸ್ಟ್ರಾ ಗ್ರೋ ಆಗುತ್ತೆ. ಸೊ ಈ ಒಂದು ಸ್ಟೆಮ್ ಅದರಲ್ಲೇ ಬಿಟ್ಬಿಟ್ವಿ ಅನ್ನೋದಾದ್ರೆ ತುಂಬಾ ರೀತಿಯ ಇನ್ಸೆಕ್ಟ್ಸ್ ಅನ್ನೋದು ಬೆಳ್ಕೊಂಡು ಸಣ್ಣ ಸಣ್ಣ ಸೊಳ್ಳೆಗಳು ಕೂಡ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ನೀರ್ ಒಳಗಡೆ ಇಂಡೋರ್ ಪ್ಲಾಂಟ್ಸ್ ನ ಬೆಳೆಸ್ತೀರಾ ಅಂದಾಗ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಆಗಾಗ ನೀರ್ನ ಚೇಂಜ್ ಮಾಡಬೇಕಾಗುತ್ತೆ. ಈ ತರ ಪಾಚಿ ಎಲ್ಲಾನು ಕಟ್ಕೊಳ್ದೆ ತರ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಷ್ಟೊಂದು ಗಲೀಜ್ ಕಲೆಕ್ಟ್ ಆಗಿದೆ ಅಂತ. ಈಗ ಬಾಟಲ್ನ ಒಂದ್ಸತಿ ನೀಟಾಗಿ ವಾಶ್ ಮಾಡಿಬಿಟ್ಟು ವಾಟರ್ನ ತುಂಬಿಸ್ಕೊಂಡು ಅದರಲ್ಲಿ ಈ ಕಟ್ಟಿಂಗ್ಸ್ನ ಇಟ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ವಾ, ಫಸ್ಟ್ ಯಾವ ಥರ ಇತ್ತು, ಈಗ ಯಾವ ಥರ ಇದೆ ಅಂತ. ಈವನ್ ಮಣ್ಣಲ್ಲಿ ಬೆಳೆಸಿರುವಂಥ ಕೆಲವೊಂದು ಗಿಡಗಳಲ್ಲೂ ಕೂಡ ನೀರೆಲ್ಲ ಜಾಸ್ತಿ ಆದಾಗ ಈ ಥರ ಸೈಡ್ಸಲ್ಲೆಲ್ಲ ಕೊಳ್ತೋಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಅದನ್ನ ಕೂಡ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಸ್ನೇಕ್ ಪ್ಲಾಂಟ್ ಆಗಿರೋ ಕಾರಣ ಆ ಕೊಳ್ತೋಗಿರುವಂಥ ಪಾರ್ಟ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಉಳಿದಿರುವಂಥ ಪಾರ್ಟ್ನ ಅದೇ ಪಾರ್ಟಲ್ಲಿ ನಾನು ನೆಡ್ತಾ ಇದ್ದೀನಿ. ಅದು ಈಸಿಯಾಗಿ ಪ್ರೊಪಗೇಟ್ ಕೂಡ ಆಗುತ್ತೆ.
ಪಾಟ್ಸ್ಗೆ ಓಲ್ ಇಟ್ಟಿಲ್ಲ ಅನ್ನೋದಾದ್ರೆ ಎಕ್ಸೆಸ್ ಆಫ್ ವಾಟರ್ ಎಲ್ಲ ಹೊರಗಡೆ ಹೋಗ್ದಿರಾ ಈ ತರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿರುತ್ತೆ. ನಿಮ್ಮ ಅಡುಗೆ ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಅಂದರೆ ಈ ಕಿಚನ್ ಟಿಪ್ನ ನೀವು ಕೂಡ ಫಾಲೋ ಮಾಡಿ. ಯೂಶ್ವಲಿ ಈ ಥರ ಕಂಟೈನರ್ಸಲ್ಲಿ ದಿನಸಿ ಖಾಲಿ ಆದಾಗ ಅದರಲ್ಲೇ ರೀಫಿಲ್ ಮಾಡ್ತಾ ಇರ್ತೀವಿ. ಆ ಥರ ಮಾಡ್ದಿರಾ ಇಮ್ಮಿಡಿಯೇಟಾಗಿ ಈ ಥರ ವಾಶ್ ಮಾಡಿಬಿಟ್ಟು ಒಣಗಿಸಿ ಆಮೇಲೆ ನಾವು ಇದರಲ್ಲಿ ರೀಫಿಲ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಹಾಕಿರುವಂಥ ದಿನಸಿ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಈಗ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ನೀಟಾಗಿ ಡ್ರೈ ಆಗಿದೆ. ಇದರಲ್ಲಿ ಈಗ ನಾನು ದಿನಸಿನ ಹಾಕಿ ಇಡ್ತೀನಿ. ನೀವು ತಕ್ಷಣಕ್ಕೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಒಂದು ಟಿಶ್ಯೂ ಇಂದ ವೈಪ್ ಮಾಡೋದ್ರಿಂದ ಕೂಡ ಆ ತೇವ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಜಸ್ಟ್ ಈ ಬೆಲ್ಲ ಹಾಕುವಂತ ಒಂದು ಕಂಟೈನರ್ ಮಾತ್ರನೇ ಅಲ್ಲ, ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂತ ಯಾವುದೇ ಕಂಟೈನರ್ ಖಾಲಿ ಆದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ಒಂದ್ಸತಿ ನೀಟಾಗಿ ತೊಳೆದ್ಬಿಟ್ಟು ಒಣಗದ ಮೇಲೆನೆ ಮತ್ತೆ ಅದರಲ್ಲಿ ತುಂಬಿಸಿ ಅಂದ್ರೆ ಗ್ರಾಸರೀಸ್ನ ತುಂಬಿಸಿ ಇಟ್ಕೊಳ್ಳೋದ್ರಿಂದ ಅದರಲ್ಲಿ ಹಾಕಿರುವಂತ ಗ್ರಾಸರಿ ಹುಳ ಆಗದಿರ ತುಂಬಾ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಬಾಟಲ್ಸು ಕೂಡ ಕ್ಲೀನ್ ಅಂಡ್ ನೀಟ್ ಆಗಿರುತ್ತೆ. ಹಬ್ಬಗಳ ಟೈಮಲ್ಲಿ ಮನೆ ಡೀಪ್ ಕ್ಲೀನ್ ಮಾಡಬೇಕು ಅಂದಾಗ ಎಲ್ಲದನ್ನ ಒಟ್ಟಿಗೆ ಹಾಕೊಂಡು ವಾಶ್ ಮಾಡೋ ಬದಲಾಗಿ ಈ ಥರ ಮಾಡೋದ್ರಿಂದ ಸೊ ಇವುಗಳ ಡೀಪ್ ಕ್ಲೀನಿಂಗ್ ಅವಶ್ಯಕತೆ ಇಲ್ದಿರನೆ ಕಂಟೈನರ್ಸ್ ಎಲ್ಲ ಕೂಡ ನೀಟಾಗಿರುತ್ತೆ. ನೆಕ್ಸ್ಟ್ ತಕ್ಷಣಕ್ಕೆ ಮಾಡಬೇಕಾಗಿರುವಂತ ಮತ್ತೊಂದು ಕಿಚನ್ ಟ್ರಿಕ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕುಟಾಣಿ. ಯೂಶುವಲಿ ಈ ಸ್ಟೋನ್ ಕುಟಾಣಿಗಳಿಗೆ ಈ ತರ ಕುಟ್ಟೋ ಅಂತದ್ದು ಒಡೆದೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಆಲ್ಟರ್ನೇಟಿವ್ ಆಗಿ ಯಾವ ತರ ಒಂದು ಟ್ರಿಕ್ನ ಫಾಲೋ ಮಾಡ್ತೀನಿ ಅಂತ ಫಸ್ಟಿಗೆ ಹೇಳ್ಬಿಡ್ತೀನಿ. ಮುದ್ದೆ ಮಾಡುವಂಥ ಕೋಲ್ ಇರ್ಬೋದು ಅಥವಾ ಚಪಾತಿ ಒಸಿಯುವಂಥದ್ದು ಇರುತ್ತೆ ಅಲ್ವಾ, ಈ ಸ್ಟಿಕ್ನ ಉಪಯೋಗಿಸ್ಕೊಂಡು ಏನಾದರೂ ಇದರಲ್ಲಿ ಕುಟ್ಟಬೇಕು ಅನ್ನೋದನ್ನ ಕುಟ್ಕೊಳ್ತೀನಿ. ಸೊ ಈಗ ಇದೆರಡು ಅಲ್ಲದೆ ಸ್ಟೈನ್ಲೆಸ್ ಸ್ಟೀಲ್ ಚಪಾತಿ ಒಸಿಯುವಂಥದ್ದಿದೆ, ಅದನ್ನ ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದು ನಾನು ಸ್ಟೈನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತೀನಲ್ವಾ, ಅದರ ಒಟ್ಟಿಗೆ ಬಂದಿರೋವಂಥದ್ದು. ಇದರಿಂದ ಕೂಡ ಈಸಿಯಾಗಿ ಯಾವುದನ್ನೇ ಬೇಕಾದರೂ ಪೌಡರ್ ಮಾಡ್ಕೊಳ್ಬೋದು ಮತ್ತೆ ಮೇಂಟೆನೆನ್ಸ್ ಕೂಡ ಈಸಿ ಆಗಿರುತ್ತೆ. ನಾನಿಲ್ಲಿ ಟೀ ಮಾಡೋದಕ್ಕೋಸ್ಕರ ಶುಂಠಿನ ಈ ಕುಟಾಣಿಯಲ್ಲಿ ಜಜ್ಕೊಂಡಿದ್ದೀನಿ. ಒನ್ಸ್ ಈ ಥರ ಯೂಸ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಎತ್ತಿಡ್ದಿರ ಒಂದ್ಸತಿ ವಾಶ್ ಮಾಡಿಕೊಂಡು ಎತ್ತಿಡೋದ್ರಿಂದ ಇದ್ರೊಳಗಡೆ ಆ ಒಂದು ಶುಂಠಿ ಸ್ಮೆಲ್ ಎಲ್ಲ ಕೂಡ ಇನ್ಸ್ಟೆಂಟಾಗಿ ಅವಾಯ್ಡ್ ಆಗುತ್ತೆ. ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಟರು ಕೂಡ ಈ ತರ ಶುಂಠಿ ಎಲ್ಲ ಕುಟ್ಟಿದಾಗ ಅದರ ವಾಸನೆ ಅನ್ನೋದು ಕುಟಾಣಿಗೆ ಹಿಡ್ಕೊಂಡಿರುತ್ತೆ. ನೆಕ್ಸ್ಟ್ ನಾವು ಅದರಲ್ಲೇನೆ ಏಲಕ್ಕಿ ಎಲ್ಲ ಕುಟ್ಟಿದಾಗ ಆ ಶುಂಠಿ ಸ್ಮೆಲ್ ಕೂಡ ಏಲಕ್ಕಿ ಜೊತೆಗೆ ಬರುತ್ತೆ. ಅದನ್ನ ಅವಾಯ್ಡ್ ಮಾಡಬೇಕು ಅನ್ನೋದಾದ್ರೆ ಈ ತರ ತಕ್ಷಣಕ್ಕೆ ಒಂದ್ಸತಿ ವಾಶ್ ಮಾಡಿಬಿಟ್ಟು ಬಟ್ಟೆಯಿಂದ ಒರೆಸಿ ಇಟ್ಕೊಳ್ಳೋದಾದ್ರೆ ಕುಟಾಣಿ ಕೂಡ ನೀಟಾಗಿರುತ್ತೆ. ಇದರಲ್ಲಿ ನಾವು ಏನು ಕುಟ್ಟಿದೀವಿ ಅದರ ಸ್ಮೆಲ್ಲು ಕೂಡ ಹಿಡ್ಕೊಳ್ದಿರ ಇರುತ್ತೆ. ಬೆಳಗ್ಗೆ ಎದ್ದಿದ ಕೂಡಲೇ ಅಡುಗೆ ಮನೆಗೆ ಬಂದಾಗ ಅಡುಗೆ ಮನೆ ಸ್ವಚ್ಛವಾಗಿ ಕ್ಲೀನಾಗಿ ಪ್ಲೆಸೆಂಟ್ ಆಗಿ ಇರಬೇಕು ಅನ್ನೋದಾದ್ರೆ ನೈಟ್ ಟೈಮಲ್ಲಿ ಈ ಒಂದು ಕಿಚನ್ ಕ್ಲೀನಿಂಗ್ ರೂಟೀನ್ ತಕ್ಷಣಕ್ಕೆ ಫಾಲೋ ಮಾಡಬೇಕಾಗತ್ತೆ. ಸ್ಟವ್ ಇರ್ಬೋದು, ಕೌಂಟರ್ ಮತ್ತೆ ಸಿಂಕ್ನ ನೀಟಾಗಿ ಇಟ್ಕೊಳ್ಳೋದಾದ್ರೆ ಸೊ ಕಿಚನ್ ಕೂಡ ಸ್ವಚ್ಛವಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪ್ಲೆಸೆಂಟ್ ಆಗಿ ಕಿಚನ್ ಅಲ್ಲಿ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಫಸ್ಟಿಗೆ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಒಂದು ಸ್ಕ್ರಬ್ಬರ್ ಸಹಾಯದಿಂದ ಈ ಒಂದು ಸ್ಟವ್ನೆಲ್ಲ ಕೂಡ ಶುಚಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಮೈಕ್ರೋ ಫೈಬರ್ ಬಟ್ಟೆಯಿಂದ ಇದೆಲ್ಲದನ್ನ ಕೂಡ ಒಂದ್ಸತಿ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಜಸ್ಟ್ ಒಂದ್ಸತಿ ವೈಪ್ ಮಾಡಿದ್ರೆ ಸಾಕು, ಇಮ್ಮಿಡಿಯೇಟ್ ಆಗಿ ಕ್ಲೀನ್ ಆಗುತ್ತೆ, ಶೈನಿಂಗ್ ಕೂಡ ಬರುತ್ತೆ. ಈ ಒಂದು ಟ್ರೈವೇಟ್ನ ಕೂಡ ವೀಕ್ಲಿ ಒನ್ಸ್ ವಾಶ್ ಮಾಡ್ಕೊಳ್ತಾ ಇರ್ತೀನಿ, ಅಥವಾ ಯಾವಾಗಾದ್ರೂ ತುಂಬಾ ಕೊಳೆ ಆಗಿದೆ ಅಂದಾಗ ಇನ್ಸ್ಟೆಂಟ್ ಆಗಿ ವಾಶ್ ಮಾಡ್ಕೊಳ್ತೀನಿ. ಪ್ರತಿದಿನ ರಾತ್ರಿಯಲ್ಲಿ ಈ ತರ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸಣ್ಣ ಸಣ್ಣ ಸೊಳ್ಳೆಗಳಿರ್ಬೋದು ಮತ್ತೆ ಈ ಸಣ್ಣ ಸಣ್ಣ ಇರುವೆಗಳೆಲ್ಲ ಬರುತ್ತೆ ಅಲ್ವಾ, ಅದು ಕೂಡ ಅವಾಯ್ಡ್ ಆಗುತ್ತೆ. ಕಾಕ್ರೋಚಸ್ ಕೂಡ ಅವಾಯ್ಡ್ ಆಗುತ್ತೆ. ತುಂಬಾ ಜನ ಕೇಳ್ತಿರ್ತಿರಲ್ವಾ, ಜಿರಳೆಗಳನ್ನ ಅಡುಗೆ ಮನೆಯಲ್ಲಿ ಯಾವ ತರ ಅವಾಯ್ಡ್ ಮಾಡೋದು ಅಂತ. ಅವುಗಳಿಗೆ ಆಹಾರ ಸಿಕ್ಕಿದಾಗ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗ್ತಾ ಇರುತ್ತೆ. ಬಟ್ ಈ ತರ ಕ್ಲೀನ್ ಮಾಡ್ಕೊಳ್ಳೋದಾದ್ರೆ ಅವುಗಳಿಗೆ ಆಹಾರ ಕೂಡ ಸಿಗಲ್ಲ. ಮತ್ತೆ ಈ ಒಂದು ವೆನಿಗರ್ ಕ್ಲೀನಿಂಗ್ ಸ್ಪ್ರೇನ ಯೂಸ್ ಮಾಡಿರೋದ್ರಿಂದ ಅದರ ಸ್ಮೆಲ್ಗೆ ಅವು ಬರ್ದಿರ ಇರುತ್ತೆ. ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ರಲ್ವಾ ಎಷ್ಟೊಂದು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಬೆಳಗ್ಗೆನೆ ಅಡುಗೆ ಮನೆ ಸ್ಪೇಷಿಯಸ್ ಆಗಿ ಇರಬೇಕು ಅಂದರೆ ಅಡುಗೆ ಮನೆಗೆ ಬಂದಿದ್ದ ಕೂಡಲೇ ಬೇರೆ ಕೆಲಸಗಳು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ಈ ಒಂದು ಕೆಲಸನ ಮಾಡಿಟ್ಕೊಳ್ಳಿ. ಇಂದಿನ ರಾತ್ರಿಯಲ್ಲಿ ತೊಳೆದಿಟ್ಟಿರುವಂಥ ಪಾತ್ರೆಗಳಲ್ಲಿ ತೇವ ಎಲ್ಲನೂ ಹೋಗಿರುತ್ತೆ. ಅವುಗಳನ್ನ ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ಕಿಚನ್ ಎಲ್ಲ ಕಡೆ ಕೂಡ ಪಾತ್ರೆಗಳು ಕಾಣಿಸ್ತೀರ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ.
ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣದಿಂದ ಎಲ್ಲದನ್ನ ಸ್ಕಿಪ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಬಾಸ್ಕೆಟ್ ಅಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ಕೂಡ ಕೌಂಟರ್ ಮೇಲೆ ಇಟ್ಕೊಳ್ತೀನಿ. ಕೌಂಟರ್ ಹತ್ರ ಕ್ಯಾಬಿನೆಟ್ಸ್ ಇರುತ್ತೆ ಅಲ್ವಾ, ಆ ಕ್ಯಾಬಿನೆಟ್ಸ್ ಅಲ್ಲಿ ಇಡಬೇಕಾಗಿರುವಂಥ ಪಾತ್ರೆಗಳನ್ನೆಲ್ಲ ಅದರ ಹತ್ತಿರದಲ್ಲಿರುವಂಥ ಕೌಂಟರ್ ಮೇಲೆ ಇಟ್ಕೊಳ್ತೀನಿ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಕೌಂಟರ್ ಮೇಲೆ ಇಟ್ಕೊಂಡಿರೋ ಕಾರಣ ಒಂದ್ಸತಿ ನಾನು ಕ್ಯಾಬಿನೆಟ್ನ ಓಪನ್ ಮಾಡಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ, ಅಂದರೆ ಇದು ಪ್ಲೇಟ್ ಸ್ಟ್ಯಾಂಡ್ ಅಲ್ವಾ, ಪ್ಲೇಟ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ, ಇನ್ಸ್ಟೆಂಟ್ ಆಗಿ ಇದರಲ್ಲಿ ಇಟ್ಕೊಂಡ್ಬಿಡ್ಬೋದು. ಇದರಿಂದ ಪದೇ ಪದೇ ಕ್ಯಾಬಿನೆಟ್ನ ಓಪನ್ ಮಾಡೋ ಅವಶ್ಯಕತೆ ಇಲ್ದಿರ ಒಂದ್ಸತಿ ಓಪನ್ ಮಾಡಿ ಎಲ್ಲದನ್ನ ಒಟ್ಟಿಗೆ ಇಟ್ಕೊಳ್ಬೋದು. ಈ ಕೆಲಸ ಆದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಇದರಿಂದ ಅಡುಗೆ ಮನೆ ಎಲ್ಲ ಪಾತ್ರೆಗಳು ತುಂಬಿಕೊಂಡು ಗಜಿಬಿಜಿ ಆಗಿಲ್ದಿರ ಸ್ಪೇಷಿಯಸ್ ಆಗಿ ಇರುತ್ತೆ. ನೆಕ್ಸ್ಟ್, ಮನೆಯಲ್ಲಿ ಮೊಸರು ಮಾಡೋವಂಥವ್ರಿಗೆ ಈ ಐಡಿಯಾ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ, ಅದು ಈ ಟೈಮಲ್ಲಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಬೆಳಗಿನ ಜಾವ ನಾನು ಮೊಸರು ಮಾಡೋದಕ್ಕೋಸ್ಕರ ಇಡ್ತಾ ಇದ್ದೀನಿ. ಉಗುರು ಬೆಚ್ಚಗಿರುವಂಥ ಹಾಲಲ್ಲಿ ಎಪ್ಪನ್ನ ಹಾಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಚ್ಚಗಿರುವಂಥ ಪ್ಲೇಸಲ್ಲಿ ಇಡ್ತೀನಿ. ಈ ಕೆಲಸನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡೋದ್ರಿಂದ ನಮಗೆ ಬೇಕಾಗಿರುವಂಥ ಟೈಮ್ಗೆ ಮೊಸರು ಅನ್ನೋದು ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ನಿಮ್ಗೆ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕು ಅಂದರೆ ಈ ಥರ ಆಟ್ ಬಾಕ್ಸಲ್ಲೂ ಕೂಡ ಮೊಸರನ್ನ ಮಾಡ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕೆಲವೊಂದು ಟ್ರಿಕ್ಸ್ ವಿಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ, ತುಂಬ ಜನರಿಗೆ ಅದು ಯೂಸ್ಫುಲ್ ಕೂಡ ಆಗಿದೆ. ನೀವು ಮನೆಯಲ್ಲಿ ಬಟ್ಟೆಗಳನ್ನ ಐರನ್ ಮಾಡ್ಕೊಳ್ತೀರಾ, ಹಾಗಾದರೆ ಈ ಐಡಿಯಾನ ಫಾಲೋ ಮಾಡಿ. ಯೂಶ್ವಲಿ ವಾರಕ್ಕೊಮ್ಮೆ ಅಥವಾ 2 ಬಾರಿ ಬೆಡ್ಶೀಟ್ಸ್ ಎಲ್ಲ ಕೂಡ ಚೇಂಜ್ ಮಾಡ್ತಿರ್ತೀವಲ್ವಾ, ಚೇಂಜ್ ಮಾಡಿದಾಗ್ಲೇ ಐರನ್ ಮಾಡಬೇಕಾಗಿರುವಂಥ ಬಟ್ಟೆಗಳನ್ನ ಕೂಡ ಅದೇ ಬೆಡ್ ಮೇಲೆ ಐರನ್ ಮಾಡ್ಕೊಳ್ಳೋದ್ರಿಂದ ಬೆಡ್ಶೀಟು ಕೂಡ ಫ್ರೆಶ್ ಆಗಿರುತ್ತೆ. ಅಷ್ಟೇ ಅಲ್ಲ, ಐರನ್ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಬೆಡ್ಡು ಸ್ವಲ್ಪ ಸ್ಪೇಷಿಯಸ್ ಆಗಿರೋ ಕಾರಣ ಸ್ವಲ್ಪ ಅಗಲವಾಗಿರುವಂಥ ಬಟ್ಟೆಗಳನ್ನ ಕೂಡ ಈಸಿಯಾಗಿ ಐರನ್ ಮಾಡ್ಕೊಳ್ಬೋದು. ಇದರಿಂದ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ. ಒಂದು ಟೇಬಲ್ ಮೇಲೆ ಅಥವಾ ಕಡಿಮೆ ಜಾಗದಲ್ಲಿ ಐರನ್ ಮಾಡೋದಕ್ಕಿಂತ ಈ ಥರ ಬೆಡ್ಶೀಟ್ ಚೇಂಜ್ ಮಾಡಿದಾಗ ಮಾಡೋದ್ರಿಂದ ಬೇಗನೆ ಈ ಕೆಲಸಗಳನ್ನ ಮುಗಿಸ್ಕೋಬಹುದು. ನೆಕ್ಸ್ಟ್, ತುಂಬ ಜನ ಮಾಡುವಂಥ ಒಂದು ಮಿಸ್ಟೇಕ್ ಹೇಳ, ಪಾರ್ಟಿ ವೇರ್ ಅಥವಾ ಡಿಸೈನರ್ ಬಟ್ಟೆಗಳನ್ನ ಎಲ್ಲಿಡಬೇಕು ಅಲ್ಲಿ ಇಡ್ದಿರಾ ಎಲ್ಲಂದ್ರಲ್ಲೇ ಒಂದೊಂದ್ಸತಿ ಒಂದೊಂದು ಕಡೆ ಇಟ್ಬಿಡ್ತಾ ಇರ್ತೀವಿ. ಅದರಿಂದ ಬೇಕು ಅಂದಾಗ ಇಮ್ಮಿಡಿಯೇಟ್ ಆಗಿ ಸಿಗಲ್ಲ. ಅದ್ರ ಬದಲಾಗಿ ಇದಕ್ಕೆ ಅಂತ ಒಂದು ಈ ಥರ ಸ್ಯಾರಿ ಬ್ಯಾಗ್ ಇರ್ಬೋದು ಅಥವಾ ಬಾಸ್ಕೆಟ್, ಒಂದು ಬಾಕ್ಸ್, ಒಂದು ಕಾರ್ಡ್ಬೋರ್ಡ್ ಬಾಕ್ಸ್, ನಿಮಗೆ ಯಾವುದಾಗುತ್ತೋ ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳೋದಾದರೆ ನೀವು ಅದು ಯೂಸ್ ಮಾಡಿ ವಾಶ್ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಆ ಪ್ಲೇಸಲ್ಲಿ ಇಡ್ಬೋದು. ಯೂಶ್ವಲಿ ಈ ಥರ ಡಿಸೈನರ್ ಬಟ್ಟೆಗಳಿಗೆ, ಪಾರ್ಟಿ ವೇರ್ ಬಟ್ಟೆಗಳಿಗೆ ಸ್ವಲ್ಪ ಜಾಸ್ತಿನೇ ಜಾಗ ಬೇಕಾಗುತ್ತೆ. ಅದೇ ಈ ಥರ ಸ್ಯಾರಿ ಬ್ಯಾಗ್ಸಲ್ಲಿ ಇಡೋದಾದರೆ ಕಡಿಮೆ ಸ್ಪೇಸಲ್ಲಿ ಕೂಡ ನಾವು ಎಲ್ಲದನ್ನು ಒಟ್ಟಿಗೆ ಆರ್ಗನೈಸ್ ಮಾಡ್ಕೊಳ್ಬೋದು. ಚಳಿಗಾಲದಲ್ಲಿ ದೋಸೆ ಬ್ಯಾಟರ್ ಕರೆಕ್ಟಾಗಿ ಫರ್ಮೆಂಟ್ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದೋಸೆ ಬ್ಯಾಟರ್ನ ಒನ್ಸ್ ರುಬ್ಬಿಟ್ಕೊಂಡ್ಮೇಲೆ ಅದರಲ್ಲಿ ಒಂದು ಗ್ಲಾಸ್ನ ಇಟ್ಬಿಟ್ಟು ಅದ್ರ ಒಳಗಡೆ ಬಿಸಿ ನೀರನ್ನ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಇದು ಹಿಟ್ಟನ್ನ ಲೇಟಾಗಿ ರುಬ್ಬಿದಾಗ ಸ್ಮಾರ್ಟ್ ಆಗಿ ಫಾಲೋ ಮಾಡುವಂಥ ಟ್ರಿಕ್. ಈ ಟ್ರಿಕ್ಸ್ ಎಲ್ಲ ನಾವು ಫಾಲೋ ಮಾಡೋಕ್ಕಾಗಲ್ಲ. ನಾರ್ಮಲ್ ಆಗಿ ನಾವು ಫರ್ಮೆಂಟೇಷನ್ಗೋಸ್ಕರ ಇಡ್ತೀವಿ ಅನ್ನೋದಾದರೆ ಒಂದು 2 ಗಂಟೆಗಳ ಕಾಲ ಬೇಗನೆ ರುಬ್ಬಿ ಇಡೋದ್ರಿಂದ ಫರ್ಮೆಂಟೇಷನ್ ಅದು ಪರ್ಫೆಕ್ಟ್ ಆಗಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಮಾರ್ಟ್ ಆಗಿ ಯಾವ್ಯಾವ ರೀತಿ ನಾವು ಬ್ಯಾಟರ್ನ ಫರ್ಮೆಂಟೇಷನ್ಗೋಸ್ಕರ ಇಡ್ಬೋದು ಅನ್ನೋದನ್ನ ಈಗಾಗಲೇ ಕೆಲವೊಂದು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಅದರ ಲಿಂಕ್ಸ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.